ನಟ ದರ್ಶನ್ ಅವರಿಗೆ ಸೋದರಳಿಯ ಚಂದನ್ ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ಇವರು ಸದಾ ಜೊತೆಯಲ್ಲೇ ಇರ್ತಾ ಇದ್ರು. ಈಗ ಚಂದನ್ ಅವರು ಮೈಸೂರಿನಲ್ಲಿ ನಾನ್ ವೆಜ್ ಹೋಟೆಲ್ ಅನ್ನ ಆರಂಭಿಸಿದ್ದಾರೆ. ಈ ಹೋಟೆಲ್ನ ಹೆಸರು ನೆಮ್ಮದಿಯಾಗಿ ಊಟ ಮಾಡಿ ಅಂತ. ಹಾಗಂತ ಇದು ಪರ್ಮನೆಂಟ್ ಹೋಟೆಲ್ ಅಲ್ಲ. ಮೈಸೂರಿನ ದಸರಾದ ಅಂಗವಾಗಿ ನಡೀತಾ ಇರುವಂತಹ ಆಹಾರ ಮೇಳದಲ್ಲಿ ಚಂದು ಈ ಸ್ಟಾಲ್ ಹಾಕಿದ್ದಾರೆ. ಇದು ಪಕ್ಕಾ ನಾನ್ ವೆಜ್ ಹೋಟೆಲ್. ದರ್ಶನ್ ಮೈಸೂರಿನವರು. ಅವರಿಗೆ ಆ ಊರಿನ ಮೇಲೆ ಸಾಕಷ್ಟು ಪ್ರೀತಿ ಇದೆ. ದಸರಾ ಸಮಯದಲ್ಲಿ ಮಿಸ್ ಮಾಡದೆ ದರ್ಶನ್ ಅವರು ಮೈಸೂರಿಗೆ ಹೋಗ್ತಾ ಇದ್ರು. ಆದ್ರೆ ಈಗ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ. ಈ ವಿಚಾರ ಫ್ಯಾನ್ಸ್ಗೆ ಬೇಸರವನ್ನ ಮೂಡಿಸಿದೆ. ಹೀಗಿರುವಾಗಲೇ ಚಂದು ಫುಡ್ ಸ್ಟಾಲ್ ಆರಂಭಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಸ್ವತಃ ಚಂದು ಅವರೇ ಫುಡ್ ಸ್ಟಾಲ್ನಲ್ಲಿ ನಿಂತು ಗ್ರಾಹಕರನ್ನ ಕರೀತಾ ಇರುವುದು ಇದೆ. ಚಂದು ಅವರನ್ನ ಗುರುತಿಸಿ ಅನೇಕ ದರ್ಶನ್ ಫ್ಯಾನ್ಸ್ ಅವರನ್ನ ಮಾತನಾಡಿಸಿ ಮುಂದೆ ತೆರಳಿದ್ದಾರೆ. ಇನ್ನು ಕೆಲವರು ನೆಮ್ಮದಿಯಾಗಿ ಊಟ ಮಾಡಿ ಹೋಗಿದ್ದಾರೆ. ರಾಜ್ಯ ಸರ್ಕಾರ ಟಿಕೆಟ್ ಬೆಲೆಯನ್ನ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿದಾಗ ಇಡೀ ಕನ್ನಡ ಚಿತ್ರರಂಗವೇ ಖುಷಿಯಾಗಿತ್ತು. ಫಿಲ್ಮ್ ಚೇಂಬರ್, ನಿರ್ಮಾಪಕರ ಸಂಘ ಎಲ್ಲವೂ ಕೂಡ ಈ ನಿರ್ಧಾರವನ್ನ ಸ್ವಾಗತಿಸಿತ್ತು. ಆದರೆ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಎರಡೂ ಕಡೆಯ ವಾದ ವಿವಾದಗಳನ್ನ ಆಲಿಸಿರುವಂತಹ ಕೋರ್ಟ್ ಸದ್ಯಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯನ್ನ ನೀಡಿದೆ. ಟಿಕೆಟ್ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಸಿನಿಮಾ ನೋಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತೆ. ಇದರಿಂದ ಸಣ್ಣ ಪುಟ್ಟ ಸಿನಿಮಾಗಳು ಉಸಿರಾಡುವಂತೆ ಆಗ್ತಾ ಇತ್ತು. ಯಾಕಂದ್ರೆ ದೊಡ್ಡ ಸಿನಿಮಾಗಳಿಗೆ ಎಷ್ಟು ಬೇಕಾದ್ರೂ ಕೂಡ ಜನ ದುಡ್ಡು ಕೊಟ್ಟು ಹೋಗ್ತಾರೆ. ಕಲ್ಕಿ, ಪುಷ್ಪ, ಕೂಲಿಯಂತಹ ಸಿನಿಮಾ ಬಂದಾಗ ನಮ್ಮ ಜನಕ್ಕೆ ಆ ಸಿನಿಮಾವನ್ನ ದೊಡ್ಡ ಬೆಲೆ ಕೊಟ್ಟು ನೋಡೋದೇ ಹೆಗ್ಗಳಿಕೆ, ದೊಡ್ಡಸ್ತಿಕೆ. ವಾಚಿಂಗ್ ಕೂಲಿ ಇನ್ ಐಮ್ಯಾಕ್ಸ್ ಅಂತ ಹಾಕೊಳ್ಳೋರು 2,000 ಕೊಟ್ಟು ನೋಡ್ತಾರೆ. ಅದೇ ಕಂಟೆಂಟ್ ಬೇಸ್ಡ್ ಮೂವಿ, ಏಳುಮಲೆ, ಯುದ್ಧಕಾಂಡ ರೀತಿಯ ಸಿನಿಮಾಗಳಿಗೆ 2,000 ಕೂಡ ಕೊಡೋದಿಲ್ಲ. 2,000 ಕೊಡೋದಿರ್ಲಿ, 400-500 ಕೊಡೋದಕ್ಕೂ ಕೂಡ ಹಿಂಜರಿತಾರೆ. ಹೆಂಗೋ OTTಗೆ ಬರುತ್ತೆ, ನೋಡೋಣ ಬಿಡು ಅನ್ಕೋತಾರೆ. ಇನ್ನು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸರಿಯಾದ ವಾದವನ್ನ ಮಾಡಿಲ್ಲ ಅನ್ಸುತ್ತೆ. ತಮಿಳುನಾಡಿನಲ್ಲಿ ಕನಿಷ್ಠ ಟಿಕೆಟ್ ಬೆಲೆ 66 ರೂಪಾಯಿ ಇದೆ. ಗರಿಷ್ಠ ಬೆಲೆ 189 ರೂಪಾಯಿ ಮುಟ್ಟುವ ಹಾಗಿಲ್ಲ. ಹಾಗೆ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ 20 ರೂಪಾಯಿ ಟಿಕೆಟ್ ಬೆಲೆ ಹೆಚ್ಚಿಸಬೇಕಾದ್ರೂ ಕೂಡ ಅಲ್ಲಿನ ಸರ್ಕಾರಗಳ ಅನುಮತಿಯನ್ನ ಪಡಿಬೇಕು. ಹೀಗಿರುವಾಗ ಕರ್ನಾಟಕದಲ್ಲಿ ಯಾಕೆ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಲಾಗುತ್ತೆ ಅಂತ ವಾದ ಮಾಡುವಲ್ಲಿ ವಿಫಲವಾಗಿರಬೇಕು. 2025ರ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವ ಕಾಂತಾರ ಚಾಪ್ಟರ್ 1 ಬಿಡುಗಡೆಗೆ ಕೆಲವೇ ದಿನ ಬಾಕಿ ಇದೆ. ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿ ಧೂಳೆಬ್ಬಿಸ್ತಾ ಇದೆ. ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಮುಂತಾದವರು ನಟಿಸಿರುವ ಈ ಚಿತ್ರ ಅಕ್ಟೋಬರ್ 2ರಂದು ಬಿಡುಗಡೆಯಾಗಲಿಕ್ಕಿದೆ. ಅಕ್ಟೋಬರ್ 1ರಂದು ಪ್ರೀಮಿಯರ್ ಶೋ ಇರಲಿಕ್ಕಿದೆ. ಸದ್ಯಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಧೂಳೆಬ್ಬಿಸ್ತಾ ಇದೆ. ಯೂಟ್ಯೂಬ್ ಮತ್ತು ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ಸೇರಿ 24 ಗಂಟೆಗಳಲ್ಲಿ ಬರೋಬ್ಬರಿ 107 ಮಿಲಿಯನ್ಗಿಂತಲೂ ಅಧಿಕ ಬಾರಿ ವೀಕ್ಷಣೆಯನ್ನ ಕಂಡು ಮುನ್ನುಗ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಮೂಲಕ ಕಾಂತಾರ ಚಾಪ್ಟರ್ 1 ಸಿನಿಮಾ ನಿರ್ಮಾಣ ಆಗಿದೆ. ನಿರ್ಮಾಣ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಮೂಲಕ ಟ್ರೈಲರ್ ಬಿಡುಗಡೆಯಾಗಿದೆ. ಕನ್ನಡದ ಜೊತೆಗೆ ಹಿಂದಿ, ಮಲಯಾಳಂ, ತಮಿಳು, ತೆಲುಗು ಮುಂತಾದ ಭಾಷೆಗಳಲ್ಲಿ ಟ್ರೈಲರ್ ಬಂದಿದೆ. ಟ್ರೇಲರ್ ಅನ್ನ ನೋಡಿದಂತಹ ಅಭಿಮಾನಿಗಳು ವಾವ್ ಅಂತ ಇದ್ದಾರೆ. ಎಲ್ಲರೂ ಈ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. 24 ಗಂಟೆಗಳಲ್ಲಿ ಕನ್ನಡ ವರ್ಷನ್ ಟ್ರೇಲರ್ 15 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಹಿಂದಿ ಟ್ರೇಲರ್ 26 ಮಿಲಿಯನ್ ವ್ಯೂಸ್ ಬಂದಿದೆ. ತೆಲುಗಿನಲ್ಲಿ 14 ಮಿಲಿಯನ್, ತಮಿಳಿನಲ್ಲಿ 10 ಮಿಲಿಯನ್, ಮಲಯಾಳಂನಲ್ಲಿ 6.1 ಮಿಲಿಯನ್ ಬಾರಿ ವೀಕ್ಷಣೆಯನ್ನ ಕಂಡಿದೆ. ಇದು ಯೂಟ್ಯೂಬ್ ಲೆಕ್ಕಾಚಾರ. ಸೋಷಿಯಲ್ ಮೀಡಿಯಾದಲ್ಲಿನ ವ್ಯೂಸ್ ಕೂಡ ಸೇರಿಸಿದ್ರೆ 24 ಗಂಟೆಯೊಳಗೆ 107 ಮಿಲಿಯನ್ಗಿಂತಲೂ ಅಧಿಕ ಆಗಿದೆ. ಈಗಾಗಲೇ ಜಗಜ್ಜಾಹೀರಾಗಿರುವಂತೆ ಕೊತ್ತಲವಾಡಿ ಚಿತ್ರದಲ್ಲಿ ಅಭಿನಯಿಸಿದ್ದ ಯುವ ನಟಿ ಸ್ವರ್ಣ ಕರುನಾಡಿನ ಮೆಚ್ಚಿನ ಯಶ್ ಅವರ ತಾಯಿ ಪುಷ್ಪ ಮತ್ತು ಕೊತ್ತಲವಾಡಿಯಂತಹ ಭಯಂಕರ ಚಿತ್ರಗಳನ್ನ ಕನ್ನಡಿಗರ ಮಡಿಲಿಗೆ ಹಾಕಿದ ನಿರ್ದೇಶಕ ಶ್ರೀರಾಜ್ ವಿರುದ್ಧ ನಂಬಿಕೆ ದ್ರೋಹದ ಆರೋಪವನ್ನ ಸ್ವರ್ಣ ಮಾಡಿದ್ದಾರೆ. ಹಣ ಕೊಡಿಸುವುದಾಗಿ ನಂಬಿಸಿ ಕೆಲಸ ಆದ ಮೇಲೆ ಕೈ ಎತ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಕೊತ್ತಲವಾಡಿ ಕಿರಿಕಿರಿಯಿಂದ ನೊಂದು ಬೆಂದು ಹಲವು ವಿಡಿಯೋಗಳನ್ನ ಹಂಚಿಕೊಂಡು ಕಿಡಿಕಾರಿದ್ದಾರೆ. ಕಣ್ಣೀರನ್ನ ಕೂಡ ಹಾಕಿದ್ದಾರೆ.
ಸ್ವರ್ಣ ಸಂದರ್ಶನವೊಂದರಲ್ಲಿ ಮಾತನಾಡಿ, ನಮಗೆ ಮೋಸ ಆಗಿದ್ದು ನಿಜ, ನಮಗೆ ಹಣ ಬರಬೇಕಾಗಿರುವುದು ಕೂಡ ನಿಜ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಈ ಕುರಿತು ಎಲ್ಲ ಕಡೆಯೂ ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದೇನೆ. ನನಗೆ ಪೂರ್ತಿ ಹಣ ಬರಬೇಕು ಅಂತ ನಾನು ಹೇಳಿಲ್ಲ ಎಂದಿರುವಂತಹ ಸ್ವರ್ಣ, ನನಗೆ 35,000 ಬಂದಿದೆ. ನನ್ನ ಅಮ್ಮ ಮಾತನಾಡಿದ್ದ ಆ ಆಡಿಯೋ ವೈರಲ್ ಆದ ನಂತರ ಕೂಡ ಆ ಡೈರೆಕ್ಟರ್ ಒಂದು ಫೋನ್ ಮಾಡಿ ಏನಾಯ್ತು ಅಂತ ಕೇಳಬಹುದಿತ್ತು. ಆದರೆ ಇಲ್ಲಿಯವರೆಗೆ ನಿರ್ಮಾಣ ಸಂಸ್ಥೆಯಿಂದಾಗಲಿ ಆ ಚಿತ್ರದ ನಿರ್ದೇಶಕರಿಂದಾಗಲಿ ನನಗೆ ಕರೆ ಬಂದಿಲ್ಲ ಅಂತ ಸ್ವರ್ಣ ಹೇಳಿದ್ದಾರೆ. ಇಷ್ಟೊಂದು ಸುದ್ದಿ ಹರಡಿದ ನಂತರ ಕೂಡ ಫೋನ್ ಮಾಡದಿರುವಂಥದ್ದು ಅಚ್ಚರಿಯನ್ನ ಉಂಟು ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಮಲಯಾಳಂ ಚಿತ್ರರಂಗ ಮಾತ್ರವೇ ಅಲ್ಲದೆ ಪ್ಯಾನ್ ಇಂಡಿಯಾ ಸ್ಟಾರ್ ನಟ ನಿರ್ಮಾಪಕರಾಗಿರುವಂತಹ ದುಲ್ಕರ್ ಸಲ್ಮಾನ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಅವರ ಮನೆಗಳ ಮೇಲೆ ಕಸ್ಟಮ್ಸ್ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈ ಇಬ್ಬರು ನಟರ ವಿರುದ್ಧ ಸ್ಮಗ್ಲಿಂಗ್ ಗುಮಾನಿಯಿಂದ ಕಸ್ಟಮ್ಸ್ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು, ಮನೆಯಲ್ಲಿರುವಂತಹ ಕಾರುಗಳು, ಇತರ ವಿದೇಶಿ ವಸ್ತುಗಳ ತನಿಖೆಯನ್ನ ನಡೆಸಿದ್ದಾರೆ. ದುಲ್ಕರ್ ಸಲ್ಮಾನ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಇಬ್ಬರು ಕೂಡ ಬಹಳ ಕಾರ್ ಕ್ರೇಜ್ ಹೊಂದಿರುವಂತಹ ನಟರು. ತಮ್ಮ ಸಂಗ್ರಹದಲ್ಲಿ ಹಲವಾರು ಐಷಾರಾಮಿ ವಿದೇಶಿ ಬ್ರ್ಯಾಂಡ್ಗಳ ಕಾರ್ಗಳನ್ನು ಹೊಂದಿದ್ದಾರೆ. ಕೆಲ ಲಿಮಿಟೆಡ್ ಎಡಿಷನ್ ಕಾರ್ಗಳನ್ನು ಕೂಡ ಈ ನಟರು ವಿದೇಶಗಳಿಂದ ತರಿಸಿಕೊಂಡಿದ್ದಾರೆ. ಹಾಗಾಗಿ ಇದೀಗ ಕಸ್ಟಮ್ಸ್ ಅಧಿಕಾರಿಗಳು ಆ ಕಾರ್ಗಳ ದಾಖಲೆಗಳನ್ನು ಪರಿಶೀಲಿಸಿದ್ದು, ತೆರಿಗೆ, ನೋಂದಣಿ ಇತ್ಯಾದಿ ಮಾಹಿತಿಗಳನ್ನು ಪಡೆದಿದ್ದಾರೆ. ಕೇರಳದ ಕೊಚ್ಚಿಯ ತೇವರದಲ್ಲಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಮನೆ ಮತ್ತು ಕೊಚ್ಚಿಯ ಪನ್ನಂಪಿನಿ ನಗರದಲ್ಲಿರುವಂತಹ ದುಲ್ಕರ್ ಸಲ್ಮಾನ್ ಮನೆ ಮೇಲೂ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳು ಪೃಥ್ವಿರಾಜ್ ಅವರ ತಿರುವನಂತಪುರಂ ಮನೆಯ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ವಿದೇಶಿ ವಾಹನಗಳು ಪತ್ತೆಯಾಗಿಲ್ವಂತೆ. ನಟರುಗಳು ಮಾತ್ರವೇ ಅಲ್ಲದೆ ಕೆಲವು ಉದ್ಯಮಿಗಳ ಮನೆ ಮೇಲೂ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ದಾಳಿಗೆ ನುಮ್ಕೂರ್ ಅಂತ ಹೆಸರನ್ನ ಕೂಡ ಇಡಲಾಗಿದೆ. ವಾಹನಗಳನ್ನ ಮಲಯಾಳಿ ಭಾಷೆಯಲ್ಲಿ ನುಮ್ಕೂರ್ ಅಂತ ಕರೆಯಲಾಗುತ್ತೆ. ಅಕ್ರಮವಾಗಿ ವಿದೇಶಗಳಿಂದ ವಾಹನ ಆಮದು ಮಾಡಿಕೊಳ್ಳುವುದು, ತೆರಿಗೆ ವಂಚನೆಗಳನ್ನ ಪತ್ತೆ ಹಚ್ಚುವುದು ಈ ದಾಳಿಯ ಉದ್ದೇಶವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.